ಮರ ಮರ ಮತನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳು ಸುಡಲಾಯಿತು. ಆತ್ಮವಾತ್ಮ ಮತನಿಸಿ ಅನುಭವ ಹುಟ್ಟಿ ತನು ಗುಣಾದಿಗಳ ಸುಡಲಾಯಿತು. ಇದು ಕಾರಣ ನಿಮ್ಮ ಅನುಭವಿಗಳ ಅನುಭವ ತೋರಿ ಎನ್ನೊಡಲನ್ನು ಹೇಳಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಇದು ಕನ್ನಡದ ಮೊದಲ ಕವಯಿತ್ರಿ ವಚನಕರ್ತಿಯೂ ಆದ ಅಕ್ಕ ಮಹಾದೇವಿಯವರ ವಚನ. ಸೃಷ್ಟಿಯ ವಚನ, ಯೋಗಾಂಗ ತ್ರಿವಿಧಿ ಎಂಬ ಕೃತಿಗಳು ಈಕೆಯ ಹೆಸರಿನಲ್ಲಿವೆ. ಅಲ್ಲದೆ ಸುಮಾರು 350 ವಚನಗಳು ಲಭ್ಯವಿವೆ. ಸಾಯುವ ಕೊಡುವ ಲೋಕದ ಗಂಡಂದಿರಲ್ಲಿ ಒಲವಿಲ್ಲ. ಅಕ್ಕ ತನ್ನ ಬಾಲ್ಯದಿಂದಲೂ ಚನ್ನಮಲ್ಲಿಕಾರ್ಜುನೆ ತನ್ನ ಅರ್ಪಿಸಿಕೊಂಡ ಅನುಭಾವಿ. ಎಂತಲೇ ಬಲವಂತದಿಂದ ಮನೆಯವರ ಕೌಶಿಕನೆಂಬ ಮಾಂಡಲಿಕನಿಗೆ ಕೊಟ್ಟು ಮದುವೆ ಮಾಡಿದರು. ಆತನನ್ನು ಜೀವಿಸಲು ಒಪ್ಪದೆ ಮನೆ ತೊರೆದು ಊರೂರು ಸುತ್ತಿ ಕಲ್ಯಾಣಕ್ಕೆ ಬಂದರು. ಆ ವೇಳೆಗಾಗಲೇ ಬಸವಣ್ಣನವರು, ಅಲ್ಲಮಪ್ರಭು ಮೊದಲಾದವರು ವಚನಕಾರರ ನೇತೃತ್ವದಲ್ಲಿ ಮುನ್ನಡೆಯುತ್ತಿದ್ದ ಅನುಭವ ಮಂಟಪ ಶಿವಶರಣರ ಅನುಭವ ಮತನಕ್ಕೆ ಪ್ರಸಿದ್ಧವಾಯಿತು. ಇಲ್ಲಿಗೆ ಬಂದ ಅಕ್ಕ ಅಲ್ಲಮಪ್ರಭು ಒಡ್ಡಿದ ಎಲ್ಲ ಪರೀಕ್ಷೆಗಳು ಗೆದ್ದು ಅವರ ಗುಂಪಿನಲ್ಲಿ ಸದಸ್ಯರಾದರು. ಆ ಅನುಭವ ಮಂಟಪದ ಅನುಭವ ಮತನದಲ್ಲಿ ತಾನು ಭಾಗಿಯಾದರು. ಆ ಸಂದರ್ಭದಲ್ಲಿ ಅಕ್ಕನಿಗೆ ಉಂಟಾದ ಅನುಭವ ಬಹುಶಃ ಈ ವಚನವಾಗಿ ಮೈದಳೆಯಿದೆ, ಈ ವಚನವಾಗಿ ಹೊರಹೊಮ್ಮಿದೆ. ಕಾಡಿನಲ್ಲಿ ಮರಗಳು ಪರಸ್ಪರವಾಗಿ ಒಂದಕ್ಕೊಂದು ಉಜ್ಜಲ್ಪಟ್ಟರೆ ಬೆಂಕಿ ಹುಟ್ಟುತ್ತದೆ. ಆ ಬೆಂಕಿ ತನ್ನ ಸುತ್ತಮುತ್ತಲಿನ ಗಿಡ ಮರಗಳನ್ನೆಲ್ಲ ಸುಡುತ್ತದೆ. ಹಾಗೆಯೇ ಶರಣರ ಸಂಗಮದಲ್ಲಿ ಆತ್ಮಗಳು ಅಂದರೆ ಮನಸ್ಸುಗಳು ಜಿಜ್ಞಾಸೆಗೊಳಪಟ್ಟು ಅಂದರೆ ಗಹನವಾದ ಚರ್ಚೆ ಏರ್ಪಟ್ಟು ಅನುಭವ ಹುಟ್ಟಿತು. ಈ ಅನುಭವದಿಂದ ದೇಹದ ವಿಕಾರಗಳೆಲ್ಲ ಸುಟ್ಟು ಹೋದವು. ಎಂತಲೇ ತಾನೂ ಕೂಡ ಈ ಶರಣರೆಂಬ ಮಹಾನುಭಾವಿಗಳ ಅನುಭವದಿಂದಲೇ ತನ್ನಲ್ಲಿದ್ದ ಎಲ್ಲ ವಿಕಾರಗಳನ್ನು ಕಳೆದುಕೊಂಡೆ ಎಂದು ಅಕ್ಕ ಚನ್ನಮಲ್ಲಿಕಾರ್ಜುನಲ್ಲಿ ನಿವೇದಿಸಿಕೊಳ್ಳುತ್ತಿರುವುದನ್ನು ಈ ವಚನದಲ್ಲಿ ಹೇಳಿದ್ದಾರೆ. ಅಕ್ಕ ತನ್ನ ವಚನಗಳಲ್ಲಿ ಮರಗಳ ಪರಸ್ಪರ ಮಥನವನ್ನು ಶರಣರ ಆತ್ಮಗಳ ಪರಸ್ಪರ ಮಥನಕ್ಕೆ ಹೋಲಿಸಿದ್ದಾರೆ. ಹಾಗೆಯೇ ಮರಗಳ ಮಥನದಿಂದ ಹುಟ್ಟುವ ಪರಿಶುದ್ಧವಾದ ಅಗ್ನಿಗೆ ಶರಣರ ವಚನ ರೂಪದಲ್ಲಿ ಅನುಭವವನ್ನು ಹೋಲಿಸಿದ್ದಾರೆ. ಅಕ್ಕನ ಈ ಹೋಲಿಕೆಗೆ ಅತ್ಯಂತ ಅರ್ಥಪೂರ್ಣವೂ ಸೊಗಸಾದದ್ದೂ ಆಗಿದೆ. ತನ್ನ ಸುತ್ತಲ ತರುಮರಗಳು ಬೆಂಕಿ ಸುಡುವಂತೆ ಅನುಭವ ಕೂಡ ದೇಹದ ವಿಕಾರಗಳನ್ನು ಸುಡುತ್ತದೆ. ಇಂಥ ಶರಣರ ಅನುಭವದ ಬೆಂಕಿಯಿಂದ ತಾನು ಕೂಡ ದೇಹದ ವಿಕಾರಗಳನ್ನು ಕಳೆದುಕೊಂಡು ಅಕ್ಕ ಮಹಾದೇವರು ಭಾವವನ್ನು ಈ ವಚನದಲ್ಲಿ ಗುರುತಿಸಬಹುದು. ಇಲ್ಲಿ ಶರಣರು ಮಹಾನುಭಾವಿಗಳೆಂದು ಕರೆದಿದ್ದಾರೆ. ಇಂತಹ ಮಹಾನುಭಾವಿಗಳ ಅನುಭವ ಮಾತ್ರವೇ ದೇಹದ ಅವಗುಣಗಳನ್ನು ಸುಟ್ಟು ಪರಿಪೂರ್ಣಗೊಳಿಸಬಲ್ಲದೆಂಬ ಅವಳ ನುಡಿಯಲ್ಲಿ ಅನುಭವದ ಮಹತ್ವವನ್ನು ನಾವು ಗುರುತಿಸಬಹುದಾಗಿದೆ. ಅಂದು ಶರಣರು ಮತ್ತು ಅವರ ವಿಚಾರಗಳಿಂದ ಸಮಾಜದ ಜನತೆ ಮತ್ತು ಲೌಕಿಕ ಬದುಕಿನ ವಿಕಾರಗಳನ್ನು ಕಳೆದುಕೊಂಡು ಪರಿಶುದ್ಧರಾಗುತ್ತಿದ್ದ ಭಾವವೂ ಕೂಡ ಈ ವಚನದಲ್ಲಿದೆ. ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು. ವಾರಿದಿ ಮೈದೆಗೆದರೆ ರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನಬಿಚ್ಚಿ ಮಾತಾಡಿದರೆ ಲಿಂಗವ ಕಾಣಬಹುದು. ಇದು ಬಸವಣ್ಣನವರ ವಚನ. ಶರಣರು ಮಾತು ಎಷ್ಟು ದೊಡ್ಡದು ಎಂಬುದನ್ನು ಈ ವಚನದ ಪ್ರತಿಪಾದಿಸುತ್ತದೆ. ಕೆರೆಹಳ್ಳ ಬಾವಿ ಮೈದೆಗೆದರೆ ಅಂದರೆ ನೀರು ಬತ್ತಿ ಹೋದರೆ ಅಥವಾ ನೀರು ಹೆಚ್ಚಾಗಿ ಉಕ್ಕಿ ಹೊರಚೆಲ್ಲಿದರೆ ಅಲ್ಲಿ ಅಷ್ಟೇನು ಮೌಲಿಕವಲ್ಲದ ಗುಳ್ಳೆ ಗೊರಚೆ ಚಿಪ್ಪುಗಳು ನಾವು ನೋಡಬಹುದು. ಅಂದರೆ ನುಣುಪಾದ ಕಲ್ಲುಗಳು, ಶಂಖ, ಕಪ್ಪೆ ಚಿಪ್ಪು ಮುಂತಾದವುಗಳು ಸಿಗುತ್ತವೆ ಎಂಬ ಭಾವ. ಸಮುದ್ರವು ಬತ್ತಿ ಹೋದರೆ ಅಥವಾ ಉಕ್ಕಿ ಹೊರಚೆಲ್ಲಿದರೆ ಅಲ್ಲಿ ನಮಗೆ ಬೆಲೆಬಾಳುವ ರತ್ನಗಳು ಮುತ್ತು ಹವಳಗಳೇ ಕಾಣುತ್ತವೆ. ಹಾಗೆ ಕೂಡಲ ಸಂಗನ ಶರಣರು ಮನಬಿಚ್ಚಿ ಮಾತನಾಡಿದರೆ ಅಲ್ಲಿ ನಾವು ದೈವವನ್ನೇ ಕಾಣಬಹುದು, ಲಿಂಗವನ್ನೇ ಕಾಣಬಹುದು ಎಂಬ ಈ ವಚನದ ತಾತ್ಪರ್ಯವಾಗಿದೆ. ಅಂದರೆ ಶಿವಶರಣರು ಮನಸ್ಸು ಬಿಚ್ಚಿ ಮುಕ್ತವಾಗಿ ಮಾತಾಡುವುದು, ಅವರ ಉಪದೇಶಿಸುವುದರಲ್ಲಿ ದೈವ ಸಾಕ್ಷಾತ್ಕಾರವಿದೆ. ಅವರ ಮುಕ್ತ ಮಾತುಗಳಲ್ಲಿ ಅಂಥ ಶಕ್ತಿ ಇದೆ ಎಂಬುದು ಈ ವಚನದ ಸಾರಾಂಶವಾಗಿದೆ. ಹಾಲತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜ್ಯದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರೆಂಬುವುದು ವಿಧಿಯಂತೆ ಆಯಿತನ್ನ ಮತಿ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ವಚನ. ಶರಣರ ವಚನಗಳು ಎಷ್ಟು ಸವಿಯಾಗಿವೆ ಎಂಬುದನ್ನು ಇಲ್ಲಿ ಬಸವಣ್ಣನವರು ಒಂದು ಸುಂದರ ಪ್ರತಿಮೆಯ ಮೂಲಕ ಹೇಳುತ್ತಿದ್ದಾರೆ. ನಮ್ಮ ಶರಣರ ವಚನಗಳು ಹೇಗಿವೆ ಎಂದರೆ ಹಾಲಿನ ತೊರೆ, ಬೆಲ್ಲದ ಕೆಸರು, ಸಕ್ಕರೆಯ ಮರಳು ಕೂಡಿದುಕೊಂಡರೆ ಹೇಗಾಗಿರುವುದೋ ಹಾಗೆ ಅದಕ್ಕೆ ತವರಾಜ ಅಂದರೆ ಕೆಂಪು ಸಕ್ಕರೆ, ನೊರೆ ಹಾಲು ಸೇರಿಕೊಂಡರೆ ಎಷ್ಟೊಂದು ರುಚಿಯಾಗುತ್ತದೆ ಅಲ್ಲವೇ? ಹಾಗೆ ಹಿಂದಿನ ಶರಣರ ವಚನಗಳು
ತುಂಬ ಸವಿಯಾಗಿರುತ್ತವೆ ಎಂಬುದು ಬಸವಣ್ಣನವರ ವಾದ. ಹಾಲು, ಬೆಲ್ಲ, ಸಕ್ಕರೆಗಳೆಲ್ಲ ಒಟ್ಟು ಸೇರಿದರೆ ರುಚಿಯಾಗುತ್ತವೆ. ಹೀಗಿರುವಾಗ ನಾನು ಬೇರೆ ಬಾವಿಯನ್ನು ಏಕೆ ತೋಡಲಿ, ಅಲ್ಲಿ ಸಿಗುವ ಕೇವಲ ಉಪ್ಪು ನೀರನ್ನು ಏಕೆ ಕುಡಿಯಲಿ ಎನ್ನುತ್ತಾರೆ ಇಲ್ಲಿ ಬಸವಣ್ಣನವರು. ಅಂದರೆ ಆ ಕಾಲದಲ್ಲಿ ಬಹಳಷ್ಟು ಜನರು ವೀರಶೈವ ಅಥವಾ ಲಿಂಗಾಯತ ಧರ್ಮೀಯವರಾಗಿದ್ದರೂ ಅದರ ಅರಿವಿಲ್ಲದೆ ಸಿಕ್ಕ ದೇವರುಗಳನ್ನೆಲ್ಲ ಪೂಜಿಸುವುದು, ಎಲ್ಲೆಡೆ ತೀರ್ಥಯಾತ್ರೆ ಮಾಡಿ ದೇವರನ್ನು ಹುಡುಕುವುದು ಹೀಗೆಲ್ಲೇ ಮಾಡುತ್ತಿದ್ದರು. ಇಂತಹ ಜನರ ಪ್ರಯತ್ನಗಳನ್ನು ಬಾವಿಯನ್ನು ತೋಡಿದಂತೆ, ಅಲ್ಲಿ ಸಿಗುವ ಉಪ್ಪು ನೀರನ್ನು ಕುಡಿದಂತೆ ಎಂಬುದು ಬಸವಣ್ಣನವರ ಅಣಕು ಇಲ್ಲಿ ತೋರುತ್ತದೆ. ಬಾವಿ ಎಂಬ ಪದಗಳಲ್ಲಿ ವ್ಯತ್ಯಾಸವನ್ನು ಗಮನಿಸಬೇಕು. ಶರಣರ ವಚನಗಳು ತೊರೆ ಎಷ್ಟು ದೊಡ್ಡ ಗಾತ್ರದವು ಮತ್ತು ಚಲನಶೀಲವಾಗಿದ್ದವು. ಜೊತೆಗೆ ಅವು ಹಾಲು, ಬೆಲ್ಲ, ಸಕ್ಕರೆ ಬೆರೆತಷ್ಟು ಸವಿಯಾಗಿವೆ. ಆದರೆ ಇಂಥ ಪಂಥಗಳು ಬಾವಿ ಎಷ್ಟು ಚಿಕ್ಕದಾಗಿ ಮತ್ತು ಸ್ಥಾವರವಾಗಿರುವೆ. ಜೊತೆಗೆ ಅಲ್ಲಿ ಸಿಗುವ ಉಪ್ಪು ನೀರು ಎಷ್ಟು ಕುಡಿದರೂ ಬಾಯಾರಿಕೆ ನಿಲ್ಲುವುದಿಲ್ಲ, ತೃಪ್ತಿ ಸಿಗುವುದಿಲ್ಲ ಎನ್ನುವ ಒಂದು ವಚನದಲ್ಲಿ ಹೇಳಿದ್ದಾರೆ. ಬೀದಿಯಲ್ಲಿ ಬಿದ್ದ ಮಾಣಿಕ್ಯವು ಹೋಳಿದ್ದು ನಿಧಾನವನಾರಿಗೂ ಕಾಣಬಾರದು ನೋಡ. ಮರಣ ಉಳ್ಳವರಿಗೆ ಮರುಜವಣಿ ಸಿಕ್ಕುವುದೇ ಪಾಪಿಯ ಕಣ್ಣಿಗೆ ಪುರುಷ ಕಲ್ಲಾಗಿಪ್ಪಂತೆ ಇಪ್ಪರಯ್ಯ ಶಿವಶರಣರು. ನಮ್ಮ ಗುಹೇಶ್ವರನ ಶರಣರು ಮರುಳಶಂಕರ ದೇವ ನಿಲುವ ನೋಡ ಸಂಗನ ಬಸವಣ್ಣ. ಮರುಳಶಂಕರ ದೇವ ಎಲೆಮರೆಯ ಕಾಯಿ ಇದ್ದಂತೆ, ಮಹಾನ್ ಶಿವಶರಣ ಗುಪ್ತ ಭಕ್ತ ಹಾಗೂ ದೊಡ್ಡ ಸಾಧಕ. ಆದರೆ ಇವನು ತನ್ನ ಸಾಧನೆಯನ್ನು ಯಾರಿಗೂ ತೋರ್ಪಡಿಸಿಕೊಂಡವನಲ್ಲ. ಜೊತೆಗೆ ಸಾಮಾನ್ಯ ಜನ ಗುರುತಿಸಲಾಗದಷ್ಟು ದೊಡ್ಡ ವ್ಯಕ್ತಿತ್ವ ಇವನದು. ಇಂತಹ ಮಹಾನ್ ಮರುಳಶಂಕರ ದೇವನನ್ನು ಕುರಿತು ಅಲ್ಲಮ ಪ್ರಭುಗಳು ಇಲ್ಲಿ ಪ್ರಶಂಸಿಸಿದ್ದಾರೆ. ಬೀದಿಯಲ್ಲಿ ಕಸ ಕಡ್ಡಿಗಳೊಡನೆ ಬಿದ್ದಿರುವ ಮಾಣಿಕ್ಯ ಹಾಗೂ ನೆಲದ ಆಳದಲ್ಲಿ ಹೂತು ಹೋಗಿರುವ ಚಿನ್ನ. ನಿಧಾನ ಅಂದರೆ ಚಿನ್ನ ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗುವುದಿಲ್ಲ. ಅವುಗಳ ಮಹತ್ವವನ್ನು ಅರಿತವರಷ್ಟೇ ಅವುಗಳನ್ನು ಗುರುತಿಸಬಲ್ಲರು ಎಂಬ ಅರ್ಥ ಇಲ್ಲಿನದು. ಹಾಗೆಯೇ ಸಾವುಳ್ಳವರಿಗೆ ಮರುಜವಣಿ ಸಿಗಲಾರದು. ಮರುಜವಣಿ ಸತ್ತವರನ್ನು ಬದುಕಿಸಬಲ್ಲ ಸಂಜೀವಿನಿ ಗಿಡಮೂಲಿಕೆಯಾಗಿದೆ. ಪುರಾಣ ಜನಪದಗಳಲ್ಲಿ ಮರುಜವಣಿ ಪ್ರಸ್ತಾವ ಹೆಚ್ಚಾಗಿ ಕಂಡುಬರುತ್ತದೆ. ಪಾಪಿಗಳ ಕಣ್ಣಿಗೆ, ಅಜ್ಞಾನಿಗಳ ಕಣ್ಣಿಗೆ ಪುರುಷ ಕಲ್ಲಿನಂತೆ ಕಾಣುತ್ತದೆ. ಪುರುಷ ಎಂಬುದು ಮುಟ್ಟಿದ್ದೆಲ್ಲ ಚಿನ್ನವನ್ನಾಗಿ ಮಾಡಬಲ್ಲ ಮಣಿ. ಇದು ಕೂಡ ಪುರಾಣಗಳಲ್ಲಿ ಮತ್ತೆ ಕಂಡುಬರುತ್ತದೆ. ಅದರ ಮಹತ್ವ ಅವರಿಗೆ ಗೊತ್ತಿರುವುದಿಲ್ಲ. ಹಾಗೆಯೇ ನಮ್ಮ ಶಿವಶರಣರು ಚಿನ್ನದಂತೆ, ಮಾಣಿಕ್ಯದಂತೆ, ಮರುಜವಣಿಯಂತೆ, ಪುರುಷ ಮಣಿಯಂತೆ ಅವರು ಶ್ರೇಷ್ಠರು. ಅವರು ಕೂಡ ಶ್ರೇಷ್ಠತೆಯನ್ನು ಎಲ್ಲರೂ ಅರಿಯಲಾಗರು. ಅವರ ಶ್ರೇಷ್ಠತೆಯನ್ನು ಎಲ್ಲರೂ ಅರಿಯಲಾರರು. ನಮ್ಮ ಮರುಳಶಂಕರ ದೇವ ಕೂಡ ಹಾಗೆ ಶ್ರೇಷ್ಠ ವ್ಯಕ್ತಿ. ಅವನನ್ನು ಕೂಡ ಎಲ್ಲರೂ ಅರಿಯಲಾರರು. ತೀರಾ ತಿಳುವಳಿಕೆಯುಳ್ಳ ಜ್ಞಾನಿಗಳಿಗಷ್ಟೇ ಇಂಥವರನ್ನು ಗುರುತಿಸಬಲ್ಲವರು ಎಂಬ ಅರ್ಥ ಈ ವಚನದಲ್ಲಿ ಹೇಳಿದ್ದಾರೆ. ಅರವತ್ತೊಡಗಿತೆನ್ನ ಬಯಕೆ ಸಮ್ಮನಿಸಿತೆನ್ನ, ಸಂಕಲ್ಪ ಸಮ್ಮನಿಸಿತೆನ್ನ, ಸ್ವಯಂ ದೊರಕಿಕೊಂಡಿತೆನ್ನ, ನಿಮ್ಮ ನೋಡಿ ಎನ್ನ ಕಂಗಳು ಮಂಗಳಮಯದ ಸುಖಸಂಗವಾಯಿತು ಅಯ್ಯ. ಒಳಗೂ ಹೊರಗೊಳಗೆಂಬ ತಿಳಿದು ಪ್ರಭುವಿನ ಕರುಣದಿಂದ ಕೂಡಲ ಸಂಗಮ ದೇವರಲ್ಲಿ ತೆರೆ ಇಲ್ಲದಿರ್ದೆನು. ಅಲ್ಲಮ ಪ್ರಭುಗಳ ಬಗ್ಗೆ ಬಸವಣ್ಣರ ನಿಲುವು ಏನು? ಅಲ್ಲಮ ಪ್ರಭುಗಳ ಬಗ್ಗೆ ಬಸವಣ್ಣನಿಗೆ ಎಂಥ ಭಕ್ತಿ ಭಾವ ಇತ್ತು ಎಂಬುದು ಈ ವಚನದಲ್ಲಿ ಗುರುತಿಸಬಹುದು. ಅಲ್ಲಮನನ್ನು ನೋಡಿ ನನ್ನ ದಾಹ ಹಿಂಗಿತು. ಅರವತ್ತಂದರೆ ದಾಹ. ನನ್ನ ಬಯಕೆ ಈಡೇರಿಸಿತು, ಸಮ್ಮನಿಸಿತು. ನನ್ನ ಸಂಕಲ್ಪ ನೆರವೇರಿತು, ಹಾಗೆ ಪರಿಪೂರ್ಣ ಧ್ಯಾನ ದೊರಕಿತು. ಅಲ್ಲಮನನ್ನು ನೋಡಿ ನನ್ನ ಕಂಗಳು ಮಂಗಳಮಯವಾದ ಸುಖ ಸಂಗವನ್ನು ಅನುಭವಿಸಿದವು. ಹೊರಗು ಮತ್ತು ಒಳಗೂ ಅರ್ಥವಾದವು. ಅಂದರೆ ನಾನು ನೀನು ಎಂಬುದು ಅರಿವು ಉಂಟಾಯಿತು. ಇದೆಲ್ಲವೂ ನನಗೆ ಅಲ್ಲಮ ಪ್ರಭುಗಳ ಕರುಣದಿಂದ ಲಭಿಸಿತು. ಇದರಿಂದಾಗಿ ನಾನು ಕೂಡಲ ಸಂಗಮ ದೇವನಲ್ಲಿ ನಾನು ಎಂಬ ಭಾವವಳಿದು ಲೀನನಾಗಿದ್ದೇನೆ, ಬೆರೆತು ಹೋಗಿದ್ದೇನೆ. ಇದು ವಚನದ ತಾತ್ಪರ್ಯ. ಅಲ್ಲಮನು ಮಹಾನ್ ಜ್ಞಾನಿಯಾಗಿದ್ದನು. ಅವನು ತನ್ನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಪ್ರಭಾವಿಸಿದನು. ತಾತ್ವಿಕ ಜಿಜ್ಞಾಸೆಯ ಸಂದರ್ಭದಲ್ಲಿ ಅವನು ಎಂಥದ್ದೇ ಪ್ರಶ್ನೆಗಳು ಉದ್ಭವಿಸಿದರೂ ಉತ್ತರ ನೀಡಬಲ್ಲ ಮಹಾಮಹಿಮನಂತನಾಗಿದ್ದನು. ಹಾಗಾಗಿ ಅವರು ಬಹಳ ಸುಲಭವಾಗಿ ಅನುಭವ ಮಂಟಪದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. ಬಸವಣ್ಣನಾದಿಯಾಗಿ ಬಹುತೇಕ ಎಲ್ಲ ಶರಣರು ಅಲ್ಲಮರಿಗೆ ಬಹಳ ಗೌರವ ಕೊಡುತ್ತಿದ್ದರು. ಈ ವಚನದಲ್ಲಿ ಕೂಡ ಬಸವಣ್ಣರು ತನ್ನ ಆಧ್ಯಾತ್ಮಿಕ ಸಾಧನೆಯ ಅಲ್ಲಮರ ಕರುಣೆ ಸಹಾಯ ಹೇಗೆ ದೊರಕಿತು ಎಂಬುದರ ಅರ್ಥ ಹೇಳುತ್ತಾನೆ. ಹೌದೌದು, ಶಿವಶರಣರ ಮಹಿಮೆ ಯಾರಿಗೂ ಕಾಣಬಾರದು. ಕಬ್ಬುಂಡ ನೀರಿನಂತೆ, ಬಿಸಿಲುಂಡ ಅರಿಶಿಣದಂತೆ, ಉರಿಯೊಳಗಿಡ ಕರ್ಪೂರದಂತೆ, ಬಯಲನಪ್ಪಿದ ವಾಯುವಿನಂತೆ, ಇಪ್ಪ ನಿಲುವ ನುಡಿದು ಹೇಳಿಯನೆಂಬ ಮಾತಿಗೆ ಅಳಬಡುವುದೇ. ಅರಿವಡೆ ಮತಿಯಿಲ್ಲ, ನೆರವರೆ ಮನವಿಲ್ಲ, ಎನ್ನ ಅಜಗಣ್ಣ ತಂದೆಯೊಳಗೊಂಡಿಪ್ಪ ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿರ್ದೇನು. ಮುಕ್ತಾಯಕ್ಕ ಮಹಾನ್ ಶರಣೆ. ಅಜಗಣ್ಣನೆಂಬ ಶರಣ ಕೂಡ ಮಹಾನ್ ಸಾಧಕನಾಗಿದ್ದನು.
ಇವನು ಮುಕ್ತಾಯಕ್ಕನಿಗೆ ಅಣ್ಣ ಹಾಗೂ ಗುರುವಾಗಿದ್ದನು. ಇಂಥ ಅಜಗಣ್ಣನು ಮುಕ್ತಾಯಕ್ಕನ ಅಲ್ಲಮನಲ್ಲಿ ಕಾಣುತ್ತಾಳೆ. ಶರಣರ ಮಹಿಮೆ ಅಷ್ಟು ಸುಲಭವಾಗಿ ಯಾರಿಗೂ ಕಾಣುವುದಿಲ್ಲ ಎನ್ನುತ್ತಾಳೆ. ಶರಣರು ಕಾದ ಕಬ್ಬಿಣದ ಮೇಲೆ ಬಿದ್ದ ನೀರಿನಂತೆ. ಕಾದ ಕಬ್ಬಿಣದ ಮೇಲೆ ಬಿದ್ದ ನೀರು ಹಿಂಗೆ ಹೋಗುತ್ತದೆ. ನಾನು ಎಂಬ ಭಾವ ಅಳಿದವನು ಶರಣ. ಕಟುವಾದ ಬಿಸಿಲಿನಲ್ಲಿನ ಕಾದ ಅರಿಶಿಣದಂತೆ. ಅರಿಶಿಣ ಕೂಡ ಪ್ರಖರವಾದ ಬಿಸಿಲಿನಲ್ಲಿ ಒಣಗಿ ತನ್ನ ಜೀವವನ್ನು ಕಳೆದುಕೊಳ್ಳುತ್ತದೆ. ಸ್ವತಃ ಬಿಸಿಲಿನಂತೆ ಅರಿಶಿಣವಾಗುತ್ತದೆ. ಉರಿ ಬೆಂಕಿಯಲ್ಲಿ ಕರ್ಪೂರವು ಕರಗಿ ಲೀನವಾದಂತೆ ಬಯಲಿನಲ್ಲಿ ಕರಗಿ ಕಣ್ಣಿಗೆ ಕಾಣದಂತೆ ಬೆರೆತು ಹೋಗಿರುವ ವಾಯುವಿನಂತೆ ಇಂಥ ಶರಣರ ನಿಲುವನ್ನು ಹೇಗೆ ಎಂದು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ಏಕೆಂದರೆ ಅವರನ್ನು ಅರಿಯಲು ಮತಿ ಬುದ್ಧಿ ಎಂಬುದು ತಿಳುವಳಿಕೆ ಇರುವುದಿಲ್ಲ. ಅವರನ್ನು ನೆನೆಯೋಣ ಎಂದರೆ ಮನವೂ ಕೂಡ ಇರುವುದಿಲ್ಲ. ಅಂದರೆ ಮಹಾನ್ ಶರಣರನ್ನು ನಾವು ಅರಿಯಲು ತೊಡಗಿದರೆ ನಾವು ಕೂಡ ನಾನು ಎಂಬ ಭಾವ ಕಳೆದುಕೊಳ್ಳುತ್ತೇವೆ ಎಂಬುದರ ಅರ್ಥ ಇದು. ಇಂಥ ಮಹಾನ್ ಶರಣ ಎಂಬ ಅಜಗಣ್ಣ ತಂದೆಯನ್ನು ಇಂಥ ಮಹಾನ್ ಶರಣ ನನ್ನ ಅಜಗಣ್ಣ ತಂದೆ ನೀವು ಒಳಗೊಂಡಿದ್ದೀರಿ. ಅಂದರೆ ಅಲ್ಲಮನಲ್ಲಿ ಅಜಗಣ್ಣನನ್ನು ಮುಕ್ತಾಯಕ್ಕ ಕಾಣುತ್ತಿದ್ದಾಳೆ. ಆದ್ದರಿಂದ ನಿಮಗೆ ನಮೋ ನಮೋ ಎಂದು ನಾನು ಶರಣಾಗುತ್ತೇನೆ ಎನ್ನುವುದರ ವಚನ ತಾತ್ಪರ್ಯ ಇದಾಗಿದೆ.